Kudla is our city. Kudladakulu is our emotion. ಬೆಳ್ತಂಗಡಿಯವರೆಗೆ ಅವರದ್ದು ಊರ ಆಸ್ತಿ ಅವರದೇ. ಆವಾಗ ನನಗೆ ಅಲ್ಲಿ ಹೋದಾಗ ಒಂದು ಅನುಭವ ಆಗಿದೆ, ಸಣ್ಣ ಪ್ರಾಯದಲ್ಲಿ ನನಗೆ. ಅಲ್ಲಿ ಆವತ್ತಿನ ಕಾಲದಲ್ಲಿ ರತ್ನವರ್ಮಕ್ಕೆ ಹೆಗ್ಡೆಯವ್ರಿಗಿಂತ ಮುಂಚೆ ಮಂಜಯ್ಯ ಹೆಗ್ಡೆಯವರು ಅಂತೇಳಿ ಅವರು ಎದುರಿಗೆ ನಿಂತ್ಕೊಳ್ತಾರೆ, ಹೀಗೆ ಪಾರ್ಪತ್ತಿದ್ದಾರೆ, ದೇವರ ಎದುರಿಗೆ ನಿಂತ್ಕೊಳ್ಳೋದು ಹೀಗೆ. ನಮ್ಮ ಜನಗಳು ಬರ್ತಾರೆ, ಅಲ್ಲಿ ನಮ್ಮ ಹಿಂದುಳಿದ ವರ್ಗಂಥದ್ದು ಜನಗಳು ಬರ್ತಾರೆ. ಆ ಜನಗಳಿಗೆ ಇವರಿಗೆ ಆಣಭಾಷೆಯೆಲ್ಲ ಹಾಕ್ಕೊಂಡು ಬರೋಂಥ ಜನಗಳವರು ಮಾತು ಅಷ್ಟೇ, ಧರ್ಮಸ್ಥಳದ ಹೆಸರನ್ನ ಹಾಕ್ಕೊಂಡಂಥವರಿಗೆ ಆ ಮಾತನ್ನು ಅಲ್ಲಿ ತೀರಿಸ್ಬೇಕಾದ್ರೆ ಅಲ್ಲಿ ಕಾಣಿಕೆ ಹಾಕಬೇಕು. ಕಾಣಿಕೆ ಹಾಕಿದ್ರೆ ಹೇಗಂತ ಹೇಳಿದ್ರೆ ದೇವರು ಅವ್ರು ಹೇಳ್ತದೆ, ಅಲ್ಲಿ ಒಡಿ ಮಂಜುನಾಥ ಹೇಳ್ತಾರೆ ಇಂತಿಷ್ಟು ಹಾಕಬೇಕು ಅಂತ, ಅದನ್ನು ಇವರು ಹೇಳೋದು. ಇದು ಎಂಥ ವಿಚಿತ್ರ ಅಂತ ಹೇಳಿದ್ರೆ ನನಗೆ ಆವಾಗಲೇ ಶಾಕ್ ಆಯಿತು. ನಾನು ಸಣ್ಣ ಪ್ರಾಯದಲ್ಲಿದ್ದಾಗಲೇ ಇದೆಂಥ ಅಪ್ಪ ಅಂತೇಳಿ. ಅದ ನಂತರ ನನಗೆ ಒಂದು ಅನುಭವ, ನನ್ನ ಸ್ನೇಹಿತರೊಬ್ಬರು ಈಗ ರಿಕ್ಷಾ ಯೂನಿಯನ್ನಿನ ಒಬ್ಬ ಪ್ರಮುಖ ಕಾರ್ಯಕರ್ತ, ಅವನ ಒಂದು ಮದುವೆಯಲ್ಲಿ ಒಂದು ದೊಡ್ಡ ಗೊಂದಲ ಇತ್ತು. ಆ ಮದುವೆಗೆ ಸಂಬಂಧಪಟ್ಟು ನಾನೇ ಮುತುವರ್ಜಿ ವಹಿಸಿ ಅವರಿಗೆ ಮದುವೆ ಮಾಡಿಸಲಿಕ್ಕೆಲ್ಲ ಪ್ರಯತ್ನ ಮಾಡಿದೆ. ಆವಾಗ ಆ ಪ್ರಯತ್ನ ಮಾಡಿದಾಗ ನೀವು ಧರ್ಮಸ್ಥಳಕ್ಕೆ ಬರಬೇಕು ಅಂತ ಹೇಳಿದರು. ನಾನು ಆವಾಗ ಧರ್ಮಸ್ಥಳಕ್ಕೆ ಬಂದಿರಲಿಲ್ಲ, ನಾನು ಬರ್ತೇನೆ, ಆದರೆ ನನಗೆ ಯಾವುದ್ರ ಬಗ್ಗೆಯೂ ನಂಬಿಕೆ ಇಲ್ಲ. ಅಲ್ಲಿ ನಾನು ಬರ್ತೇನೆ ಮತ್ತು ನಿಮಗೆ ಆಶೀರ್ವಾದ ಮಾಡ್ತೇನೆ. ಆವಾಗ ನನ್ನ ಮಗು, ನನ್ನ 2 ವರ್ಷದ ಮಗು ಒಬ್ಬ ನನ್ನ ಮಗ, ಅವನು ಕರ್ಕೊಂಡು ನಾವು ಹೋಗಿದ್ದೇವೆ ಕಾರಲ್ಲಿ, 2 ಕಾರಲ್ಲಿ ಹೋಗಿದ್ದೇವೆ. ಹೋದಂಥ ಸಂದರ್ಭದಲ್ಲಿ ನಾನು ದೇವಸ್ಥಾನದ ಒಳಗೆ ಹೋಗಲಿಲ್ಲ, ಹೊರಗೆ ನಾನು ಇಲ್ಲೇ ಇರ್ತೇನೆ, ನೀವೆಲ್ಲ ಹೋಗಿ ನನ್ನ ಆಶೀರ್ವಾದ ನಿಮ್ಗೆ ಯಾವಾಗಲೂ ಇದೆ ಅಂತೇಳಿ ಹೋದರು. ಅವ್ರ ವಸ್ತ್ರ ಎಲ್ಲ ಕಳಚಿ ಎಲ್ಲ ಹೋಗುವಂಥದ್ದು ಎಲ್ಲ ಹೋದರು. ನಾನು ಅಲ್ಲೇ ಕೂತ್ಕೊಂಡೆ. ಮತ್ತು ಅಲ್ಲಿ ಊಟಕ್ಕೆಲ್ಲ ಕರೆದು ನನಗೆ, ನೀವು ಬನ್ನಿ ಅಲ್ಲಿ ಊಟ ಮಾಡುವಂಥ. ನಾನು ಆ ಊಟಕ್ಕೆ ಹೋಗಲಿಲ್ಲ. ನಾನು ಸೀದಾ ಅಲ್ಲಿ ಹೋಟ್ಲಿದೆ, ಎದುರಿಗೆ ಒಂದು ಹೋಟ್ಲಿದೆ, ಅಲ್ಲಿ ಹೋಗಿ ನಾನು ನನ್ನ ಮಗು ಇಬ್ಬರು ಊಟ ಮಾಡ್ತು ಮತ್ತೆ ಬಂದೆ. ಆವಾಗ ನಾನು ಯಾಕೆ ಆ ರೀತಿ ಮಾಡಿದೆ ಅಂತ ಹೇಳಿದರೆ, ಆ ಸಂದರ್ಭದಲ್ಲಿ ಪದ್ಮಲತನ ಒಂದು ಒಂದು ವಿಚಾರ 1970ರ ಇಸ್ವಿಯ ಕಾಲಘಟ್ಟದಲ್ಲಿ, ಅದಕ್ಕಿಂತ ಹಿಂದೆ ನಮ್ಮ ಎಳಚಿತ್ರಾಯರ್ ಅಂತ ಹೇಳುವಂಥ ಒಬ್ಬ ರೈತ ಸಂಘಟನೆಯ ಒಬ್ಬ ಪ್ರಮುಖರು, ಒಬ್ಬ ಲೀಡರು, ಬೆಳ್ತಂಗಡಿ ತಾಲೂಕಿನ ಒಬ್ಬ ಹಿರಿಯ ಲೀಡರು, ಅವರು ಒಬ್ಬ ಬ್ರಾಹ್ಮಣ ಸಮಾಜದ ಒಬ್ಬ ವ್ಯಕ್ತಿಯಾಗಿದ್ದು, ಅವರು ಜೀವನೋಪಾಯಕ್ಕೋಸ್ಕರ ಅವ್ರು ಏನು ಮಾಡ್ತಾ ಇದ್ರು ಅಂದರೆ ಮೆಟ್ಟನ್ನು ವ್ಯಾಪಾರ ಮಾಡ್ತಾಯಿದ್ರು, ಮೆಟ್ಟಿನ ಅಂಗಡಿ ಹಾಕಿ ವ್ಯಾಪಾರ ಮಾಡ್ತಾಯಿದ್ರು. ಬಹುಶಃ ಬ್ರಾಹ್ಮಣರಿಗೆ ಅದು ಆಗುದಿಲ್ಲ, ಆದರೂ ಕೂಡ ವ್ಯಾಪಾರ ಮಾಡ್ತಾಯಿದ್ರು. ಅದರಲ್ಲೇ ಜೀವನ ಕಟ್ಕೊಂಡಿದ್ರು. ಅವರು ವಿದೇಶಕ್ಕೆ ಕೂಡ ಮತ್ತು ಇನ್ನು ಈ ಉಪ್ಪಿನಕಾಯಿ ಮಾಡಿ ಮಾರಾಟ ಮಾಡುವಂಥ ವ್ಯವಸ್ಥೆ ಕೂಡ ಇದೆ, ಅದು ವಿದೇಶಕ್ಕೆಲ್ಲ ಹೋಗ್ತಾಯಿತ್ತು. ಆ ಸಂದರ್ಭದಲ್ಲಿ ಅವರಿಗೆ ಅವರು ರೈತ ಸಂಘದ ಒಬ್ಬ ಮುಖಂಡರಾಗಿ ಕೆಲಸ ಮಾಡುವಂಥ ಸಂದರ್ಭದಲ್ಲಿ ಅಲ್ಲೆಲ್ಲ ಡಿಕ್ಲೇಷನ್ ಹಾಕುವಂಥ ವ್ಯವಸ್ಥೆ ಬಂತು. ಇವರಿಗೆ ಅಭಿಪ್ರಾಯ ಜಾಸ್ತಿ ಬಂತು. ಇವ್ರ ಮೇಲೆ ಭಾರಿ ವಿಶ್ವಾಸ ಬಂತು ಜನರಿಗೆಲ್ಲ. ರೈತ ಸಂಘದ ಮುಖಂಡ ಅಂತೇಳಿ ಜನ ಅವರನ್ನು ಗೌರವಿಸಲು ಶುರು ಮಾಡಿದರು. ಆ ಪ್ರದೇಶದಲ್ಲಿ ಇಡೀ ಬೆಳ್ತಂಗಡಿ ಆಸ್ಪಾಸ್ ಎಲ್ಲ ಕಡೆಯಲ್ಲಿ ಅವರಿಗೆ ಒಂದು ಹೆಸರು ಬರ್ತಾ ಇರುವಂಥ ಸಂದರ್ಭದಲ್ಲಿ ಅವರನ್ನು ಮುಗಿಸ್ಬೇಕು ಅಂತೇಳಿ ಒಂದು ತೀರ್ಮಾನ ಮಾಡಿದರು. ತೀರ್ಮಾನ ಮಾಡಿ ರಾತ್ರಿಗೆ 1:30-2 ಗಂಟೆ ರಾತ್ರಿಗೆ, ಅಂದರೆ ಆ ರಾತ್ರಿ ಅವರಿಗೆ ಕೊನೆ ರಾತ್ರಿ ಆಗ್ತಿತ್ತು. ಆದರೆ ಅವರು ಆ ದಿವಸ ಆ ರಾತ್ರಿ ಟೈಮಿಗೆ ಅವ್ರಿಗೆ ಮೂತ್ರ ಬಂತು. ಮೂತ್ರದಿಂದ ಅವ್ರು ಹೊರಗೆ ಹೋಗಿ ಮೂತ್ರ ಮಾಡಿ ಬರುವಂಥ ಸಂದರ್ಭದಲ್ಲಿ ಮನೆಗೆ ಬೆಂಕಿ ಹಾಕಿದ್ದಾರೆ. ಅವ್ರ ಹೆಂಡತಿ ಕೂಡ ಇಲ್ಲ ಅಲ್ಲಿ. ಆದರೆ ಆ ಸಂದರ್ಭದಲ್ಲಿ ಅವರ ಮಗ, ಒಬ್ಬ 21 ವರ್ಷ 22 ವರ್ಷದ ಒಬ್ಬ ಮಗ, ಆ ಬೆಂಕಿ ಹಾಕಿದ್ದು ಅವರ ಇಡೀ ಜೀವಮಾನವನ್ನು ಅವರು ಇದು ಮಾಡಿದ್ದು. ತಂದೆ ತೀರ್ಕೊಂಡ್ರೆ ಅಂತ ನೆನ್ಸ್ಕೊಂಡಿದ್ದಾರೆ ಅವರು. ಅವ ಹಾರ್ಟ್ ಅಟ್ಯಾಕ್ ಆಯ್ತು ಅವನಿಗೆ. ಅಂದರೆ ಒಂದು ದುರಂತ. ಈ ಧರ್ಮಸ್ಥಳ ಅನ್ನುವಂಥದ್ದಿತ್ತಲ್ಲ, ಭಾರಿ ದುರಂತ. ಮತ್ತು ಭೂಮಾಲಿಕ ಪೌರತ್ಯ ಅಂತ ಹೇಳಿದ್ರೆ ಅವರದ್ದು ಎಲ್ಲ ಇವರು ಹೇಳಿದ್ರು, ಎಲ್ಲರೂ ಕೂಡ ಹೇಳಿದರು. ಬಾಳೆಗಾರಿಯ ಮೌಲ್ಯಗಳೇನಿದೆ ಅವ್ರ ಹತ್ರ, ಅದನ್ನು ಅಲ್ಲಿ ಮಾಡಿದ. ಇಡೀ ಧರ್ಮಸ್ಥಳ ಅನ್ನುವಂಥದ್ದು ಬೆಳ್ತಂಗಡಿಯವರೆಗೆ ಅವರದ್ದು ಊರ ಆಸ್ತಿ ಅವರದೇ. ಹಾಗಾಗಿ ಏನಾಗಿದೆ ಅಂದರೆ ಅಲ್ಲಿ ಆ ರೀತಿಯ ಬೆಳವಣಿಗೆ ಬಂದ್ರಿಂದ ಅವರನ್ನು ಸಾಧಾರಣವರಿಗೆ ಯಾರಿಗೂ ಕೂಡ ಅಲ್ಲಾಡಿಸಲಿಕ್ಕೆ ಸಾಧ್ಯ ಆಗೋದಿಲ್ಲ. ಯಾಕಂದರೆ
ಇವತ್ತು ನಮ್ಮ ಜನ, ನಾನೊಂದು ವಿಚಾರ ಹೇಳ್ತೀನಿ, ಇವತ್ತು ಜೈನ ಧರ್ಮದವರು ಇವತ್ತು ನಮ್ಮ ಆ ಧರ್ಮಸ್ಥಳ ದೇವಸ್ಥಾನವನ್ನು ನಡೆಸ್ತಾ ಇದ್ದಾರೆ ಅಲ್ವಾ. ಹೆಗ್ಡೆಯವರು ಯಾವ ಜಾತಿ ಕೇಳಿದ್ರೆ, ಯಾವ ಧರ್ಮದವರು ಕೇಳಿದ್ರೆ ಅವರು ಜೈನ ಧರ್ಮದವರು. ಜೈನ ಧರ್ಮ ಅನ್ನುವಂಥದ್ದು ಅವರು ಮೂರ್ತಿ ಪೂಜೆ ಮಾಡೋದಿಲ್ಲ, ನಮ್ಮ ಹಿಂದೂ ದೇವರನ್ನ ಪೂಜೆ ಮಾಡೋದಿಲ್ಲ. ಆದರೆ ಅವ್ರು ಮಾಡಬೇಕಂತ ದೇವರು ಯಾರು ಜೈನ ದೇವರು ಯಾರು ಮಹಾವೀರವನ್ನು ಅವರು ಪೂಜೆ ಮಾಡಬೇಕಿತ್ತು. ಆದರೆ ಇಲ್ಲಿ ಒಂದು ಷಡ್ಯಂತ್ರ ಮಾಡಿದ್ದಾರೆ ಅವರು. ಏನಂತ ಹೇಳಿದ್ರೆ, ಇಡೀ ಕರ್ನಾಟಕ ಜನ ಇರಲಿ, ದಕ್ಷಿಣ ಕನ್ನಡ, ಆ ಕಾಲದಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಮುಗ್ಧ ಬಡವರು, ದಲಿತರು, ಭಾರಿ ಹಿಂದುಳಿದಂಥ ಜನ ಏನಿದ್ದಾರೆ ಅವರು ದೇವರನ್ನು ನಂಬ್ಕೊಂಡಿದ್ದಾರೆ, ಇವತ್ತು ಕೂಡ ನಂಬ್ಕೊಳ್ತಾ ಇದ್ದಾರೆ. ಆದರೆ ಅವರ ಹಿನ್ನಡೆ ಏನಿದೆ ಅವರಿಗೆ ಉಪಯೋಗ ಇದೆ. ಅವ್ರು ಹೇಳಿದಷ್ಟು ದುಡ್ಡು ಆಗ್ತಾ ಇದ್ರು, ಕೋಟ್ಯಾಂತರ ರೂಪಾಯಿ. ಇವತ್ತು ಅವರ ಒಂದು ದಿವಸದಲ್ಲ, ಒಂದು ವರ್ಷದ ಆದಾಯ ಎಷ್ಟು ಹೇಳಿದ್ರೆ 400-500 ಕೋಟಿ ರೂಪಾಯಿ ಇವತ್ತು ಆದಾಯ ಬರ್ತಾ ಇದೆ. ಅದು ಎಲ್ಲಿಗೂ ಹೋಗ್ತಾ ಇಲ್ಲ, ಅವ್ರ ಕೈಗೆ ಹೋಗ್ತಾ ಇದೆ. ಆದರೆ ಆ ದುಡ್ಡಿನ ಮದ ಏನಿದೆ ಅದು ಇವತ್ತು ಈ ರೀತಿ ಮಾಡಲಿಕ್ಕೆ ವ್ಯವಸ್ಥೆ ಆಗ್ತಾ ಇದೆ. ಹಾಗಾಗಿ ಇವತ್ತು ನಾವು ಈ ಒಂದು ವಿಚಾರವನ್ನು ನಾವು ತಿಳ್ಕೊಳ್ಬೇಕಾಗುತ್ತೆ. ಇನ್ನೊಂದು ವಿಚಾರ ಅಂದರೆ ಬಡ್ಡಿ ದಂಧೆ ಅಂತ ಹೇಳಿದ್ರೆ ಮೀಟರ್ ಬಡ್ಡಿ ಅದು ಡಬ್ಬಲ್, ಅದಕ್ಕೆ ಕೊನೆ ಇಲ್ಲ ಅಂತ. ಅವ್ರ ಜೀವಮಾನ ಇಡೀ ಬಡ್ಡಿಯನ್ನೇ ಕಟ್ತಾ ಇರಬೇಕು, ಸಾಲ ತೀರ್ತದೆ. 1 ಲಕ್ಷ ಸಾಲ ತಗೊಂಡ್ರೆ 25 ಲಕ್ಷದವರೆಗೆ ಅವ್ರು ಕಟ್ಟಬೇಕು, ಇಡೀ ಜೀವಮಾನ ಇಡೀ ಕಟ್ಟಬೇಕು. ಅದು ಕೊನೆಯದಿದಂಥ ಒಂದು ವ್ಯವಹಾರ. ಯಾಕಂದರೆ ಒಂದು ಸರ್ಕಾರದಿಂದ ಇವರು ಯಾವ ರೀತಿ ಹಣ ತಗೊಳ್ತಾರೆ ಅಂತ ಹೇಳಿದ್ರೆ, 4% ಬಡ್ಡಿಯಲ್ಲಿ ಇವತ್ತು ಹಣ ತಗೊಳ್ತಾರೆ ಧರ್ಮಸ್ಥಳದವರು. 4% ಅಲ್ಲಿ ಬಡ್ಡಿ ತಗೊಂಡ್ರೆ ಇವತ್ತು 25-30% ಇವತ್ತು ಆ ರೀತಿಯಾಗಿ ಇವತ್ತು ವಸೂಲು ಮಾಡ್ತಾ ಇದ್ದಾರೆ ಜನರಿಂದ. ಇದನ್ನೆಲ್ಲ ನಾವು ಏನು ಮಾಡಬೇಕು ಅಂತ ಹೇಳಿದ್ರೆ, ಇದನ್ನೆಲ್ಲವನ್ನು ನಾವು ತಿಳ್ಕೊಳ್ಬೇಕಾಗುತ್ತೆ. ಹಾಗಾಗಿ ಇವತ್ತು ನಾವೆಲ್ಲರೂ ಕೂಡ 13 ವರ್ಷ ಇವತ್ತು ಮುಗಿದಿದೆ. ಅವರ ಆ ಒಂದು ಕೃತ್ಯವನ್ನು ನಾವು ಇವತ್ತು ಖಂಡಿಸಬೇಕಾಗಿದೆ. ಬರೀ ಸೌಜನ್ಯ ಮತ್ತೆ ಮಾತ್ರ ಅಲ್ಲ, ಅವರೆಲ್ಲರೂ ಕೂಡ ಏನೆಲ್ಲ ಅಲ್ಲಿ ಅನಾಹುತ ಆಗಿದೆ, ಪ್ರಾಣ ಕಳ್ಕೊಂಡಿದ್ದಾರೆ. ಸಾವಿರಾರು ನಮ್ಮ ಒಂದು ಹಿಂದಿನ ಒಂದು 50 ವರ್ಷಗಳವರೆಗೆ ಸಾವಿರಾರು ಹೆಣಗಳನ್ನು ಅಲ್ಲಿ ಹೂತಾಕಿದ್ದಾರೆ, ಕೊಂದಿದ್ದಾರೆ ಅನ್ನುವಂಥದ್ದು ಸಾಕ್ಷಿಗಳಿದೆ ಇವತ್ತು ಕೂಡ. ಆದರೆ ಅದೆಲ್ಲವನ್ನು ಮುಚ್ಚಿ ಹಾಕಿದ್ದಾರೆ ಅನ್ನುವಂಥ ವಿಚಾರ ಇದೆ. ನಾವೆಲ್ಲ ಏನು ಮಾಡಬೇಕಾಗಿದೆ ಅಂತ ಹೇಳಿದ್ರೆ, ನ್ಯಾಯವನ್ನು ನಮಗೆ ಕೊಡಬೇಕಾಗಿದೆ. ಇವತ್ತು ನಾವು ಕೇಳಬೇಕಾಗಿದೆ ನ್ಯಾಯ. ಇಡೀ ಕರ್ನಾಟಕದ ಎಲ್ಲ ಜನಗಳು ಇವತ್ತು ನ್ಯಾಯಕ್ಕಾಗಿ ಮುಂದೆ ಇದ್ದಾರೆ ಅಂತ ಹೇಳ್ತಾ ನನಗೆ ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟ ನಿಮಗೆಲ್ಲರಿಗೂ ಧನ್ಯವಾದಗಳು. ಕುಡ್ಲದ ಚಾನಲ್ ತೂಲೆ ಸಬ್ಸ್ಕ್ರೈಬ್ ಮಾಡ್ತುಲೆ. ದ ವೆರಿ ಬೆಸ್ಟ್ ಟು ಯು. ಮಾತೆರೆಗ್ಲ ಸೊಲ್ಮೆಲು ಯಾನ್ ನಿಕ್ಲೆನ ಅದ್ವಿತಿ ಶೆಟ್ಟಿ, ಯಾನ್ ನಿಕ್ಲೆನ ಅಶ್ವಿತಿ ಶೆಟ್ಟಿ. ಕುಡ್ಲ ಇಸ್ ಆರ್ ಸಿಟಿ, ಕುಡ್ಲ ದಕಲು ಇಸ್ ಆರ್ ಇಮೋಷನ್. ಕುಡ್ಲ ದಕಲು ಚಾನಲ್ನು ಸಬ್ಸ್ಕ್ರೈಬ್ ಮಾಡ್ಪುನ ಮರೆಪೊಚ್ಚಿ. ಸಬ್ಸ್ಕ್ರೈಬ್, ಲೈಕ್ ಆ್ಯಂಡ್ ಶೇರ್. ಥ್ಯಾಂಕ್ ಯು. ಕುಡ್ಲ ದಕಲು ಈಸ್ ಅ ಇಮೋಷನ್.